ಗೋಕರ್ಣದಲ್ಲಿ ಪ್ರವಾಸಿ ಮಾಹಿತಿ ಕೇಂದ್ರ ಉದ್ಘಾಟನೆ ಮಾಡಲಾಯಿತು. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೋಕರ್ಣದಲ್ಲಿ ಪ್ರವಾಸಿಗರಿಗೆ ಮಾಹಿತಿ ನೀಡುವಂತಹ ಕೇಂದ್ರವನ್ನು ಉತ್ತರ ಕನ್ನಡ ಎಸ್ಪಿ ಎಂ ನಾರಾಯಣ್ ಉದ್ಘಾಟಿಸಿದರು. 20 ವರ್ಷದಿಂದ ಈ ಮಾಹಿತಿ ಕೇಂದ್ರ ಬಂದ್ ಆಗಿತ್ತು. ಕೆಲ ದಿನಗಳ ಹಿಂದೆ ಅಷ್ಟೇ ಅಪಾಯಕಾರಿ ಸ್ಥಳಕ್ಕೆ ಹೋಗಿ ತಮಿಳುನಾಡು ಮೂಲದ ಮೆಡಿಕಲ್ ವಿದ್ಯಾರ್ಥಿನಿಯರು ಮುಳುಗಿ ಮೃತಪಟ್ಟಿದ್ದರು. ಈ ಹಿನ್ನೆಲೆ ಪ್ರತಿ ಸ್ಥಳದ ಬಗ್ಗೆ ಮಾಹಿತಿ ನೀಡುವಂತಹ ಕೇಂದ್ರವನ್ನು ಮತ್ತೆ ಈಗ ಆರಂಭ ಮಾಡಲಾಗಿದೆ. ಇನ್ನು ಪೊಲೀಸ್ ಇಲಾಖೆ ಗೋಕರ್ಣದಲ್ಲಿ 31 ಕಡೆ ಸಿಸಿಟಿವಿಯನ್ನು ಇನ್ಸ್ಟಾಲ್ ಮಾಡಿದ್ದು ಪ್ರವಾಸಿಗರ ಸುರಕ್ಷತೆ ದೃಷ್ಟಿಯಿಂದ ಎಲ್ಲ ಕಡೆ ಕಣ್ಗಾವಲಿರಿಸಿದೆ. ಈ ಒಂದು ವಿಶೇಷ ಸಂದರ್ಭದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವ ಜಗದೀಶ್ ನಾಯಕ್ ಅವರು ಹಾಗೂ ಕಲ್ಯಾಣಿ ಕಾಂಬಳೆ ಅವರು, ನಿವೇದಿತಾ ಆಳ್ವಾರ್ ಅವರು, ಪ್ರದೀಪ್ ನಾಯಕ್ ದೇವರಭಾವಿ ಅವರು, ಮಹೇಶ್ ಶೆಟ್ಟಿ ಗೋಕರ್ಣ ಅವರು, ಶ್ರೀ ರಾಜಗೋಪಾಲನಿ ಗುರೂಜಿ ಅವರು, ಆನಂದ ಕವಿ ಅವರು, ಮೋಹನ್ ನಾಯಕ್ ದೇವರಭಾವಿ ಎಲ್ಲರೂ ಈ ಒಂದು ಮಾಹಿತಿ ಕೇಂದ್ರವನ್ನು ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ಬಂಧುಗಳೇ, ಅರ್ಥಪೂರ್ಣವಾದಂತಹ ಕಾರ್ಯಕ್ರಮದಲ್ಲಿ ಜೊತೆಯಾಗುವಂತಹ ಸಂದರ್ಭ ಗೋಕರ್ಣಕ್ಕೆ ಆಗಮಿಸುವ ಅದೆಷ್ಟೋ ಭಕ್ತರು, ಅದೆಷ್ಟೋ ಪ್ರವಾಸಿಗರು ಕೆಲವು ಮಾಹಿತಿಗಳ ಕೊರತೆಯಿಂದ ತೊಂದರೆಯನ್ನು ಅನುಭವಿಸಿದ್ದನ್ನು ನಾವೆಲ್ಲರೂ ಕಂಡಿದ್ದೇವೆ. ಅದೇ ವಿಚಾರಧಾರೆಗಳನ್ನ ಇಟ್ಟುಕೊಂಡು ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವ ಗೌರವಾನ್ವಿತ ಎಂ ನಾರಾಯಣ್ ಅವರು ಇಲ್ಲಿಗೆ ಲೋಕಾರ್ಪಣೆಗೊಳಿಸುವುದರ ಮೂಲಕ ಹೊಸದೊಂದು ಅಧ್ಯಾಯ ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಎಲ್ಲರೂ ಮಗನಿಸಬೇಕಿತ್ತು. ಶಾಸಕರಾಗಿರುವ ದಿನಕರ್ ಶೆಟ್ಟಿ ಅವರಿಗೆ ಅನಿವಾರ್ಯ ಕೆಲಸವಿರುವುದರಿಂದ ಈ ಕಾರ್ಯಕ್ರಮದಲ್ಲಿ ಅವರು ಉಪಸ್ಥಿತರಿಲ್ಲ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಇನ್ನು ಗೋಕರ್ಣದಲ್ಲಿ 20 ವರ್ಷಗಳ ಹಿಂದೆ ಒಂದು ಮಾಹಿತಿ ಕೇಂದ್ರ ಆಯಿತು. ಆದರೆ ಅದಾದ ನಂತರ ಬಂದ್ ಮಾಡಲಾಗಿತ್ತು. ಈಗ ಸುಮಾರು 20 ವರ್ಷಗಳ ನಂತರ ಈ ಮಾಹಿತಿ ಕೇಂದ್ರ ಪುನರ್ ಆರಂಭ ಆಗಿದೆ. ಮೊನ್ನೆ ತಮಿಳುನಾಡು ಮೂಲದ ಮೆಡಿಕಲ್ ವಿದ್ಯಾರ್ಥಿನಿಯರು ಗೋಕರ್ಣಕ್ಕೆ ಟ್ರಿಪ್ಗೆ ಅಂತ ಹೋಗಿ ಮುಳುಗಿ ಅಲ್ಲಿ ಸಾವನ್ನಪ್ಪಿದ್ರು. ಜೊತೆಗೆ ಆ ಒಂದು ಪ್ರಕರಣವನ್ನು ಗಮನದಲ್ಲಿಟ್ಕೊಂಡು ಹಾಗೂ ಮಾಹಿತಿಯನ್ನು ಯಾರ್ಯಾರು ಬರ್ತಾರೋ ಪ್ರವಾಸಿಗರು ಅವರಿಗೆ ಸಮರ್ಪಕವಾಗಿ ತಲುಪಿಸಬೇಕು ಅಂತ ಹೇಳಿ ಒಂದು ಪ್ರವಾಸಿ ಕೇಂದ್ರವನ್ನು ಈಗ ಮತ್ತೊಮ್ಮೆ ಪುನರ್ ಆರಂಭ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.